ಎಲ್ರಿಗೂ ನಮಸ್ಕಾರ. ನನಗೆ ಪತ್ರಕರ್ತರ ಇವತ್ತೇನಾದರೂ ನನ್ನ ಜಗತ್ತಿಗೆ ಗೊತ್ತಾಗಿರ್ಬೇಕು ಅಂದರೆ ಪತ್ರಕರ್ತರೇ ನನಗೆ ಒಂದು ದೇವರ ಥರ. ಸುಮಾರು 30 ವರ್ಷಗಳ ಹಿಂದೆ ನಾನು ನೆಲ್ಸನ್ ಮಂಡೇಲಾ ಬರ್ತ್ಡೇ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಇಡೀ ಜಗತ್ತಿಗೆ ಪರಿಚಯಿಸಿದವರು ಪತ್ರಕರ್ತರು. ನಿಮಗೆ ಮೊದಲನೇದಾಗಿ ನಿಮ್ಗೆಲ್ರಿಗೂ ಒಂದು ಕೃತಜ್ಞತೆ ಮತ್ತು ನಮಸ್ಕಾರ ಹೇಳ್ತೀನಿ. ಏನು ನಮ್ಮ ಶ್ರೀಕಂಠ ಅವರ ನಮ್ಮ ಒಂದು ಬಾಂಧವ್ಯ ಒಂದು 30 ವರ್ಷಗಳದು. ನಮ್ಮ ಏನು ಧಾರಾವಾಹಿ ಈಗ ಕಾಮಿಡಿ ಸೀರಿಯಲ್ಲು ಹಾಸ್ಯವನ್ನ ಅಣ್ಣವರು ನನ್ನ ಚೆನ್ನಮ್ಮ ಸರ್ ಹೇಳಿದ್ರು, ಭಾಳ ಎಂಜಾಯ್ ಮಾಡ್ತಾರೆ ಅಣ್ಣವರು ನಿಮ್ಮದು ಶ್ರೀಕಂಠ ಅವ್ರದ್ದು ಅಂತ. ಅದೇ ಥರ ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಸಹಿತ ಅವ್ರ ಗನ್ಮ್ಯಾನ್ಗಳು ಹೇಳಿದ್ರು, ಸಾರ್ ನಿಮ್ದು 10:30 ಬರ್ತದಲ್ಲ ಅದು ಗೌಡರು ನೋಡಿ ನಗ್ತಾ ಇರ್ತಾರೆ, ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ. ಹೀಗೆ ಬಹಳ ಜನ ವಿಷ್ಣು ಸರ್ ಅಂತೂ ಬಹಳ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ಲರೂ ನನ್ನ ಜೊತೆ ಫೋಟೋ ತಗೊಂತಾರೆ. ನಿಮ್ಮಿಬ್ಬರ ಜೊತೆ ನಾವು ಫೋಟೋ ತಗೊಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ಫೋಟೋ ತಗೊಂಡ್ರಲ್ಲ ಸರ್. ನಕ್ಕೇಳೋರು ಸಿನಿಮಾ ಮಾತಾಡಿ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ವಿ. ಹಾಗೆ ಎಲ್ಲರನ್ನೂ ಸ್ವಲ್ಪ ಒಂದು ಎಲ್ಲ ಸಮುದಾಯದಲ್ಲಿ ಪೊಲೀಸ್ನವರಿಂದ ಹಿಡಿದು ರೌಡಿಗಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತೆ ಹೆಣ್ಮಕ್ಳಿಂದ ಹಿಡಿದು ಎಲ್ಲ ವಯೋಮಾನದವ್ರಿಗೆ ರೀಚ್ ಆದಂತ ಒಂದಿದ್ದು. ಆ ಸಂದರ್ಭದಲ್ಲಿ ಸರ್ ಹೇಳಿದಂಗೆ 3 ಚಾನಲ್ ಇದ್ದಿದ್ದು, DD1, ಉದಯ್ ಟಿವಿ, ETV. ಅದ್ರಲ್ಲಿ ಉದಯ್ ಟಿವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಹಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ನಾವಿಬ್ಬರು. ಹಾಗಾಗಿ ಬಹಳ ಜನ ಕೇಳ್ತಾ ಇದ್ರು, ನೀವು ಯಾಕೆ ಸಿನಿಮಾ ಮಾಡಬಾರ್ದು ಅಂತ. ಕೆಲವು ಸಿನಿಮಾಗಳಲ್ಲಿ ಮಾಡಿದ್ವಿ. ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ನಾನು ಸುಮಾರು ಸಿನಿಮಾಗಳನ್ನು ಮಾಡಿದ್ದೆ, ಮತ್ತೆ ಶ್ರೀಕಂಠ ಅವರು ಬಹಳ ಸಿನಿಮಾಗಳನ್ನು ಮಾಡಿದ್ರು. ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರ ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ನಮ್ಮ ಶ್ರೀಕಂಠ ಅವ್ರದ್ದು ಒಂದು ಕನಸಿತ್ತು, ನಿರ್ದೇಶನ ಮಾಡಬೇಕು, ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಬಹಳ ವರ್ಷಗಳಿಂದ. ಅದೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಬಹಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದ ವಿಷಯ. ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ನಮಗೇನು ಖುಷಿ ಅಂದರೆ, ಅದು ಇವತ್ತು ದಿವಸ ತಮಗೆಲ್ಲ ಗೊತ್ತು, ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ. ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಇದೆ ನಮಗೆ. ಜನರು ರೀಚ್ ಆಗ್ತೀವಿ, ಜನ ನೋಡ್ತಾರೆ ನಮ್ಮ ಸಿನಿಮಾ. ಏನು ಆವತ್ತಿನ ದಿವಸ ನೋಡ್ತಾ ಇರ್ತಾರೆ ಗೊತ್ತು. ಇವತ್ತೆಲ್ಲ ಬಹುಶಃ ನೀವೆಲ್ಲ ಅವಾಗೆಲ್ಲ ಸ್ಟೂಡೆಂಟ್ ಲೈಫ್, ನಮ್ಮ ಸೀರಿಯಲ್ ಬರ್ತಾ ಇತ್ತು ಸಂದರ್ಭದಲ್ಲಿ, ಸ್ಕೂಲ್ ಡೇಸು ಮತ್ತೆ ಕಾಲೇಜ್ ಡೇಸು ಅನ್ಸುತ್ತೆ. ಹಾಗಾಗಿ ಇವತ್ತು ಅಷ್ಟೇ ಬಹಳ ಜನ, ನಾನು ಕೆಲವು ಕಡೆ ಹೋಗ್ತೀನಿ, ನಾನು ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ. ಬಹಳಷ್ಟು ಜನ DC ಆಗಿದ್ರು. ನಾನು ನೋಡಿದ ತಕ್ಷಣ ಒಬ್ರು ಕೋಲಾರಲ್ಲಿ ಒಬ್ರು DC ಬಂದಿದೆ ಸರ್. ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು. ಹೊರಗಡೆ DC ಅಂದ್ರೆ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಂದ್ರೆ ನ್ಯಾಯಾಧೀಶರವರೇ ಒಂಥರ ಮುಖ್ಯಮಂತ್ರಿ ಇದ್ದಾಗೆ ಅವರು, ಅಷ್ಟು ಪವರ್ಫುಲ್. ಇದರಪ್ಪ ನನ್ನ ನೋಡಿ ಎದ್ದು ನಿಂತ್ಕೊಂಡ್ಬಿಟ್ರೆ ಅದು ಆಶ್ಚರ್ಯ ಆಯ್ತು. ಬನ್ನಿ ನಮ್ಮ ಸ್ಟೂಡೆಂಟ್ ನಿಮ್ಮನ್ನು ನೋಡ್ಕೊಂಡೆ ನಾವು ಬೆಳೆದವ್ರು ಎಲ್ಲಿ ಸೀಕ್ರೆಟ್ ಬಂದ್ರೆ ಅದು ಇಲ್ಲ ಸರ್ ಅಂತ ಏನು ಹೇಳ್ತಾ ಬಂದಿದ್ದಾರೆ. ಒಂಚೂರನ್ನೇ ಕೆಲಸ ಆಗಬೇಕು, ಇಮ್ಮಿಡಿಯೇಟ್ಲಿ ನಾನು ಕೆಲಸ ಮಾಡಿಕೊಟ್ರು. ಅಂದ್ರೆ ಅವರ ಮನಸ್ಸಲ್ಲಿ ನಾವು ಎಷ್ಟು ಆಳವಾಗಿ ಅವರ ಹೃದಯ ಗೆದ್ದಿರ್ತೀವಿ ಅಂದ್ರೆ ಆ ಖುಷಿ ಇದೆಯಲ್ಲ. ನಮಗೆ ಒಂದು ದಿವಸ 100 ಕೋಟಿ ಇಲ್ಲದೆ ಇರ್ಬೋದು, 10 ಕೋಟಿ ಇಲ್ಲದೆ ಇರ್ಬೋದು, ಆ ಖುಷಿ ಅಂತೂ ನಾವು ಅನುಭವಿಸ್ತೀವಿ. ಪ್ರತಿದಿನ ನಾವು ಬಹಳಷ್ಟು ಈ ವಿಧಾನಸೌಧ ವಿಕಾಸಸೌಧಕ್ಕೆ ಹೋಗ್ತಾ ಇರ್ತೀನಿ. ಪಬ್ಲಿಕ್ ಅಲ್ಲಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ, ಪಬ್ಲಿಕ್ ಜೊತೆ ನಾನು ಹೆಚ್ಚಿರ್ತೀನಿ. ಹಾಗಾಗಿ ಪ್ರತಿದಿನ ಗುರುತಿಸ್ತಾರೆ, ಪ್ರತಿದಿನ ಎಷ್ಟೋ ಜನ ಸೆಲ್ಫಿ ತಗೋತಾರೆ ನಾವು. ಹಾಗಾಗಿ ನಮಗೆ ಆ ಖುಷಿ ಇದೆ. ಅದ್ರ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಶ್ರೀಕಂಠ ಅವ್ರಿಗೋಸ್ಕರ ನಾವು ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿದ್ದೀವಿ ನಮ್ಮ ಮನೆಯವ್ರ ಸೇರಿ. ಮತ್ತೆ ಅದೇ ರೀತಿ ನಮ್ಮ ಗೌಡ್ರು, ಅವ್ರ ತಂದೆಯವರು ನಮಗೆ ಆತ್ಮೀಯ ಸ್ನೇಹಿತರು. ಮತ್ತೆ ಗೌಡ್ರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂತರು. ಹಾಗಾಗಿ ಗೌಡ್ರಿಗೆ ಒಪ್ಪಿಸಿದ್ವಿ ಈ ಸಿನಿಮಾನ. ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಇರುತ್ತೆ. ಯಾಕಂದ್ರೆ ನಿಮ್ಮೆಲ್ಲರೂ ಒಂದು ನಮ್ಮ ಬಗ್ಗೆ ಒಂದು ಪ್ರೀತಿ ಇದೆ. ಹಾಗಾಗಿ ಈ ಒಂದು ಸಿನಿಮಾನ ಗೆಲ್ಸ್ಕೊಡ್ತಕ್ಕಂಥ ಒಂದು ಇದು ದೊಡ್ಡ ಜವಾಬ್ದಾರಿ ತಮ್ದಿದೆ. ನಮ್ಗೆಲ್ಲರೂ ನಮಸ್ಕಾರ ಮಾಡೋದ್ ಮುಖಾಂತರ ಕನ್ನಡ ಜನತೆಗೆ ಈ ಒಂದು ಚಿತ್ರವನ್ನು ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳೆ ಮನವಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮನ್ನ ಥಿಯೇಟರ್ ಮುಂದೆ ಕರ್ಕೊಂಡೋಗಿ ಜನಗಳಿಗೆ ತೋರಿಸ್ತಾ ಇರೋ ನಮ್ಮ ವೆಂಕಟೇಗೌಡರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡು. ಈ ಸಿನಿಮಾ ನನಗೆ ಸಿಕ್ಕಿದ್ದು ನಮ್ಮ ಸ್ಟುಡಿಯೋದಿಂದಲೇ. ಅಂದರೆ ನಮ್ಮ ಸ್ಟುಡಿಯೋದಲ್ಲಿ ಶ್ರೀಕಂಠ ಸರ್ ಏನು ನಮ್ಮ ಎಡಿಟರ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಪರಿಚಯ ಆಯಿತು. ಹಾಗೆ ನಮ್ಮ ತಂದೆಯವ್ರ ಪರಿಚಯ ಆಯಿತು. ಸೊ ಅವಾಗ ನಮ್ಗೆ ಗೊತ್ತಾಯಿತು ನಾವು ತುಂಬ ಕ್ಲೋಸ್ ಸರ್ಕಲಲ್ಲಿ ಇದ್ದೀವಿ ಅಂತೇಳಿ. ಸೊ ಈ ಸಿನಿಮಾನ ನಾವು ಒಂದು 20 ರಿಂದ 25 ಸೆಂಟ್ರಲ್ಲಿ ಪ್ಲಾನ್ ಮಾಡಿದ್ದೀವಿ.
ಮೇಜರ್ ಸೆಂಟರ್ಸ್ಗಳಲ್ಲಿ ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ಇವಾಗ ಗೊತ್ತಿರೋದ್ರಿಂದ ಯಾವ ಸಿನಿಮಾಗೆ ಎಲ್ಲೆಲ್ಲಿ ನಾವು ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಅನ್ಸಿ ಆ ಕ್ಯಾಲ್ಕುಲೇಷನ್ ಮೇಲೆನೆ ನಾವು ಥಿಯೇಟರ್ಸ್ ಪ್ಲಾನ್ ಮಾಡಿದೀವಿ. ಸೊ ಹಂಗಾಗಿ ಒಂದು 25 ಸೆಂಟರ್ಸ್ ಪ್ಲಾನ್ ಮಾಡಿದೀವಿ. May 2 ರಿಲೀಸ್ ಮಾಡ್ತಾ ಇದೀವಿ. ಆಮೇಲೆ ಏನಂದ್ರೆ ನಾನು ಈ ಸಿನಿಮಾ ಒಪ್ಕೊಳ್ಳೋ ಕಾರಣ ಏನಂದ್ರೆ ನಾನು ಅವರಿಬ್ಬರಿಗೂ ಫ್ಯಾನ್ಸ್ ಆಕ್ಚುಲಿ. ಅವಾಗಿಂದಲೂ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಆಸೆ ಎಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಇವಾಗ. ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ನಮ್ಗೆಲ್ಲ ಉದಯ ಟಿವಿನ ಆಕ್ಸೆಸ್ ಜಾಸ್ತಿ ಇದ್ದಿದ್ದು. ಸೊ ಅವ್ರನ್ನ ನಮ್ಮ ಆಫೀಸಲ್ಲಿ ನೋಡಿದ ತಕ್ಷಣ ಸರ್ ಮಾಡೋಣ ಸರ್, ಸಿನಿಮಾ ಮಾಡೋಣ, ಬೇರೆ ಏನು ಮಾತಾಡೇ ಇಲ್ಲ, ಮಾಡೋಣ ಸರ್, ಜೊತೆಲಿ ಮಾಡೋಣ, ಚೆನ್ನಾಗಿ ಆಗ್ಲಿ ಅಂತ ಹೇಳಿದೀನಿ. ಹಂಗೆ ಆಗುತ್ತೆ, ಎಲ್ಲರೂ ತಲುಪಿಸ್ಬೇಕು, ನಿಮ್ಮೆಲ್ಲ ಸಪೋರ್ಟು ನಮ್ಗೆ ಬೇಕು. ಥ್ಯಾಂಕ್ ಯು. ಜಂಟಿಯಾಗಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಕರಿಗಡ್ಡ ಇದ್ದಿದ್ದು ಬಿಳಿಗಡ್ಡ ಆದರೂ ನಾನು ಬಿಡ್ದಂಗೆ ಕರ್ಕೊಂಬಂದು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ದೀರಾ ಅಂತ. ನಮ್ಮ ಕರೀಸಿನ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಂಡೆ. ಎಲ್ರಿಗೂ ನಮಸ್ಕಾರ. ನಾನು ನಾಯಕ ಅನ್ನೋದಕ್ಕಿಂತ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ. ನಿಜವಾದ ಈ ಸಿನಿಮಾದ ನಾಯಕರು ಇವರಿಬ್ರು. ಹೆಸರು ಮಾತ್ರ ಅಷ್ಟೇ ನಾಯಕ ನಾನು. ಇದು ನನ್ನ 4ನೇ ಸಿನಿಮಾ. ನಾನು ಹಿಂದೆ ಮಾಡಿದಂಥ ಸಿನಿಮಾ ವಿಶ್ವಮಾನವ ಹಾಗೂ ಹೆಣ್ಣು ಭ್ರೂಣ. ಇದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆಗಿತ್ತು. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಅಲ್ಲೂ ಸ್ಕ್ರೀನಿಂಗ್ ಆಗಿ ಒಳ್ಳೆ ಹೆಸರು ಪಡ್ಕೊಂಡು ನಾನು ಅದರಲ್ಲಿ ಆಕ್ಟ್ ಮಾಡೋದಕ್ಕೂ ಇದರಲ್ಲಿ ಆಕ್ಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಇರ್ಬೋದು, ಮೆಚೂರ್ಡ್ ಕ್ಯಾರೆಕ್ಟರ್ ನಾನು ಆಕ್ಟ್ ಮಾಡಿದ್ದೆ. ಇದು ಆ ರೀತಿ ಇಲ್ಲ. ಈ ಸಿನಿಮಾ ಫುಲ್ ಔಟ್ ಅಂಡ್ ಕಾಮಿಡಿ ಮೂವಿ. ಇದು ನಂಗೆ ಡೈರೆಕ್ಟರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ನನಗೆ ಎಲ್ಲೋ ಒಂದ್ ಕಡೆ ಭಯ ಆಯ್ತು, ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದಾ, ಯಾಕೆ ಫುಲ್ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕಾಗುತ್ತೆ. ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು, ಡೈಲಾಗ್ ಪಂಚಿಂಗ್ ಟೈಮ್ ಇರ್ಬೋದು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 30 ವರ್ಷದಿಂದ ಕನ್ನಡ ಜನತೆನ ನಗಿಸ್ಕೊಂಡ್ ಬಂದಿರೋಂತ ಇವ್ರ ಜೊತೆ ಮಾಡೋದಂದ್ರೆ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು. ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೆ. ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಆಗಿದ್ದು ಹಾಸ್ಯದಲ್ಲಿನೇ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ರಿಂದ ನನ್ಗೆ ಫ್ರೀಡಮ್ ಇತ್ತು, ಇಲ್ಲ ಮಾಡ್ಬೋದು ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಸಿನಿಮಾ ಮಾಡಿದೆ. ಸಿನಿಮಾ ಸ್ಪಾಟ್ ಅಲ್ಲಿ ಅದು ಒಂಥರ ಟ್ರಿಪ್ ತರನೇ ಇತ್ತು, ಶೂಟಿಂಗ್ ತರ ಏನಿರ್ಲಿಲ್ಲ. ಎಲ್ಲ ತರ ಫ್ರೀಡಮ್ ಕೊಟ್ಟಿದ್ರು, ನಿಮ್ಗೇನ್ ಮಾಡಕ್ಕಾಗುತ್ತೋ ಅದನ್ನೆಲ್ಲ ಮಾಡು, ನಾನು ಇದೀನಿ ಅಂತ ಡೈರೆಕ್ಟರ್ ನನಗೆ ಧೈರ್ಯ ತುಂಬಿದ್ರು. ಆ ಒಂದು ಧೈರ್ಯದ ಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. 2 ಸಾಂಗ್ಸ್ ಕೂಡ ಇದೆ, ಸಾಂಗ್ಸ್ ಕೂಡ ಬಹಳ ಚೆನ್ನಾಗಿ ಬಂದಿದೆ. ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೋದು ಇಷ್ಟೇನೆ, ಕನ್ನಡ ಚಿತ್ರಗಳನ್ನ, ಎಲ್ಲ ಚಿತ್ರಗಳನ್ನ ನೋಡಿ, ನಮ್ಮ ಚಿತ್ರ ಅಂತಲ್ಲ, ಎಲ್ಲ ಚಿತ್ರಗಳನ್ನ ನೋಡಿ, ಕನ್ನಡ ಚಿತ್ರಗಳನ್ನ ಬೆಳೆಸಿ, ದಯವಿಟ್ಟು ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡಿ, ಅದ್ರ ಜೊತೆ ನಮ್ಮ ಸಿನಿಮಾನು ಬೆಳೆಸಿ ಆಶೀರ್ವದಿಸಿ ಅಂತ ನಾವು ಕೇಳ್ಕೊಂತೀವಿ. ಥ್ಯಾಂಕ್ ಯು.